ನಮ್ಮ ನಾಡಪ್ರಭು ಕೆಂಪೇಗೌಡ ಅರಸರಿದ್ರಲ್ಲ, ಬೇರೆಯವ್ರು ಹೇಳೋದು ತಪ್ಪಲ್ಲ, ನಮ್ಮವ್ರು ಮಾಡೋದು ಸರಿಯಲ್ಲ. ಅಂಕಲ್ ಬಾಯಿ ಬದೈತಿ. ನಮಸ್ಕಾರ ಕರ್ನಾಟಕ. ಇವತ್ತು ಒಂದು ಬೆಟ್ಟ ಹತ್ತೋಣ ಅಂತ ಬಂದಿದ್ದೀನಿ. ಇವಾಗ ಇತ್ತೀಚೆಗೆ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಇದನ್ನ ಪ್ರೇಮಿಗಳ ಅಡ್ಡ, ಲವರ್ಸ್ ಅಡ್ಡ ಅಂತೆಲ್ಲ ಪೋಟ್ರೆ ಮಾಡಿದ್ದಾರೆ. ನೋಡೋಣ ಹೆಂಗಿದೆ ಒಳಗಡೆ ಅಂತ. ಇದೇ ಎಂಟ್ರೆನ್ಸು. 25 ರೂಪಾಯಿ ಟಿಕೆಟು. ಇಲ್ಲಿಂದ ನಡ್ಕೊಂಡೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಿ ಗಂಟ. ಬೈಕ್ ಬಂದರೆ 25-30 ರೂಪಾಯಿ, 10 ರೂಪಾಯಿ ಪಾರ್ಕಿಂಗು. ಫಾರಿನರ್ಸ್ಗೆಲ್ಲ 100 ರೂಪಾಯಿ ಹಾಕ್ಬಿಟ್ಟವ್ರೆ. ಊಟ ಮಾಡ್ತೀಯಾ? 20 ರೂಪಾಯಿಲಿ ಏನು ಊಟ ಮಾಡ್ತೀರಾ? 10 ರೂಪಾಯಿಲಿ ಯಾವ ಕ್ಯಾಂಟೀನಲ್ಲಿ ಊಟ ಹಾಕ್ತಾರೆ? ನಮಗೂ ಹಾಕರ? ಹಿಂಗೆ ಮಾಡಿರ ಎಲ್ಲರಿಗೂ? ದಿನಕ್ಕೆ ಒಬ್ರ ಹತ್ರ ಇಸ್ಕೊಂಡ್ರೆ ಎಷ್ಟಾಯ್ತು? 100 ರೂಪಾಯಿ ಗಂಟ. ಯಪ್ಪು, ಒಳ್ಳೆ ಬಿಸ್ನೆಸ್ಸು. ಬೈಕ್ ಎಲ್ಲ ಇದ್ರೆ ಒಳಗಡೆ ಗಂಟ ಹೋಗ್ಬೋದು. ಬೈಕ್ ಇಲ್ಲ ಅಂದರೆ ಪಾದಯಾತ್ರೆನೇ ಗತಿ. ಅದೇ ಬಿಟ್ಟು ಹತ್ಬೇಕಾಗಿರೋದು ನಾನು. ಅವ್ನು ವಿಡಿಯೋ ಮಾಡ್ತಿರೋದು ನೋಡಿ ಮಕ ಮುಚ್ಕೋಗ್ಬಿಟ್ಟ. ಕಾಲ್ನ ಹೊತ್ಕೊಬಿಟ್ಟೈತಾ? ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ. ಒಳಗಡೆ ಸಿಗುತ್ತೋ ಇಲ್ವೋ ಇಲ್ಲೇ ನೋಡ್ಕೊಬಿಡಿ. 360 ಇಷ್ಟು ಜಾತಿಗಳಿದಾವೆ ಅಲ್ಲಿ. ಇಷ್ಟು ಮುಂದಾದ್ರೂ ಕಾಣಿಸಲಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಚಪ್ಪಲಿ ಹಾಕ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅಂದರೆ ಚಪ್ಪಲಿಗೆ ಬಿಟ್ಟು ಹೋಗ್ಬೋದು. ಚಪ್ಪಲಿಗೆ ಅಂತಲೇ ಸ್ಟ್ಯಾಂಡ್ ಮಾಡೋರೆ ಫ್ರೀ. ಚಪ್ಪಲಿ ಬಿಟ್ಟಿರ್ತೀವಲ್ಲ, ಯಾರು ಎತ್ಕೊಂಡೋಗಲ್ಲ, ಅಲ್ಲೇ ಇರ್ತವೆ. ಹಾಕೊಂಡು ಹೋಗ್ಬೋದಾ? ನಾನು ಬರೀ ಕಾಲಲ್ಲಿ ಹೋಗೋಣ. ಹತ್ತಿರೋದು ಕಾಲು ಭಾಗನೂ ಹತ್ತಿಲ್ಲ, ಅಲ್ಲೇ ಸುಸ್ತಾಗೋಯ್ತು. ಬತ್ತ ಹಂಗೇ ಬಂದರೆ ಶಿವಪ್ಪ ಅವರೇ ಕಾಣಿಸ್ತಾನೆ ಇಲ್ಲ. ಹತ್ರ ಹೋಗ್ಬಿಡ್ತೀನಿ. ಬೆಂಗಳೂರಿಂದ ಬರೀ 50 ಕಿಲೋಮೀಟರ್ ಇರೋದು. ಬರ್ಬೇಕಂದವರೆಲ್ಲ ಬನ್ನಿ. ಎಲ್ಲರ ಕೈ ಮುಕ್ಕೊಡಿ, ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ಅವಾಗ ಮಾತ್ರ 2 ದಿನ, ಬರೀ ಶನಿವಾರ ಭಾನುವಾರ ಮಾತ್ರ 2 ದಿನ ಊಟ. ಫುಲ್ಲು ಟಾಪ್ ಹೋದೆ. ಮಿಸ್ಸಾಗಿ ಎಲ್ಲರೂ ಬಸ್ಸಲ್ಲಿ ಯಾರ್ಯಾರು ಬಂದರೆ ಆಂಜನೇಯನ ಟೆಂಪಲಿಂದ ಅಲ್ಲಿ ಆರ್ಚ್ ಇದೆಯಲ್ಲ ಆಂಜನೇಯಂದು, ಅಲ್ಲಿಂದ ಇಲ್ಲಿಗೆ 100 ರೂಪಾಯಿ ತಾಳ್ತಾರೆ. ಒಬ್ಬರೇ ಏನಾರು ಬಂದರೆ ಮಾತಾಡಿದ್ರೆ 70 ರೂಪಾಯಿ. ಆ ಅಂಕಲ್ ನಂಗೆ ಬರೀ 70 ರೂಪಾಯಿ ಕರ್ಕೊಂಬಂದ್ರು. ಅಲ್ಲಿ ನೋಡಿದ ಅಭಯ ಆಂಜನೇಯ ಟೆಂಪಲ್ಲು. ಇದು ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ವಿಸಿಟ್ ಹಾಕೊಂಬಂದ್ಬಿಡೋಣ. ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಿಲ್ಲ. ತುಂಬ ಒಳಗಿದೆ. ಕಾಣಿಸ್ತಿಲ್ಲ, ಲೈಟೇನು ಆನ್ ಮಾಡಿಲ್ಲ. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಐತೆ. ಓಹ್, ವ್ಯೂ ಬಿಟ್ಟು ಅಲ್ಲಿಗೂ ಹತ್ಬೋದಾ ಗೊತ್ತಿಲ್ಲ. ಈ ಕಡೆನೂ ಕೂತ್ಕೋಬೋದು, ಬಿಸಿಲು ಅದಕ್ಕೆ ಅಲ್ಲಿ ಕೂತಿರ್ತಾರೆ. ಗಂಟೆ ಹೊಡಿತೈತೆ. ಇದೇ ರೀಸನ್ ನಾವು ಹೇಳೋದವರು. ಅಲ್ಲಿ ಬಿಸಿಲಿದೆ, ಅದಕ್ಕೆ ಅಲ್ಲಿ ಕೂತಿದ್ದೀವಿ. ಇಲ್ಲೇ ರಾಮನ ದೇವಸ್ಥಾನ. ಇಲ್ಲೇ ಪ್ರಸಾದ ಕೊಡೋದು ಅನಿಸುತ್ತೆ, ಫ್ರೀ. ಶ್ರೀರಾಮ ವನವಾಸಕ್ಕೆ ಬಂದಾಗ 3 ವರ್ಷ ಇದೇ ರಾಮದೇವರ ಬೆಟ್ಟದಲ್ಲಿ ಇದ್ರು ಅಂತಾರೆ. ಇಲ್ಲೇ ಶಿವನ ವಿಗ್ರಹನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿರೋ ವಿಗ್ರಹ ಒಂದೇ ಕಲ್ಲಲ್ಲಿ ಪೂರ್ತಿ ರಾಮ, ಲಕ್ಷ್ಮಣ, ಆಂಜನೇಯ, ಸೀತೆ ಇವರೆಲ್ಲ ಒಂದೇ ಕಲ್ಲಲ್ಲಿದ್ದಾರೆ. ಈ ಪ್ರತಿಮೆನ ಸುಗ್ರೀವ ತಗೊಂಡು ಹೋಗ್ಬೇಕಾರೆ ಯಾವುದೋ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡಬೇಕು ಅಂದಾಗ ಅದನ್ನು ಕೆಳಗಡೆ ಇಡ್ತಾರೆ. ಅದೇ ಇವಾಗ ಇಲ್ಲಿರೋ ಶ್ರೀರಾಮ ದೇವಸ್ಥಾನ.
ಋಷಿಗಳೂ ಇದ್ದಾರೆ ಅಂತಾರೆ. ಅದೇನೇ ಅಲ್ಲಿರೋ ಬೆಟ್ಟಗಳು. ಇಲ್ಲಿ ಒಂದೊಂದು ಸಪ್ತ ಋಷಿಗಳು ಅಂತಾರೆ. ಇಲ್ಲ, ಇದು 16th ಸೆಂಚುರಿ ನಮ್ಮ ನಾಡಪ್ರಭು ಕೆಂಪೇಗೌಡ ಅರಸರಿದ್ರಲ್ಲ, ಅವಾಗಿಂದನೂ ವಿಜಯನಗರ ಸಾಮ್ರಾಜ್ಯದಿಂದನೂ ಪೂಜೆ ನಡೀತಾ ಬಂದಿದೆ. ಸೀತೆಗೆ ಬಾಯಾರಿಕೆ ಆದಾಗ ಈ ಜಾಗದಲ್ಲಿದ್ದಾಗ ರಾಮ ಬಿಲ್ಲು ಬಾಣ ಹೊಡೆದು ಈ ಭೂಮಿ ಹೊಡೆದಾಗ ಇಲ್ಲಿಂದ ನೀರು ಬತ್ತು ಅಂತಾರೆ. ಇದರಲ್ಲಿ ಯಾವೇ ಸೀಸನ್ ಇರಲಿ, ಮಳೆಗಾಲ ಚಳಿಗಾಲ ಏನೇ ಇದ್ದರೂ ಇಲ್ಲಿ ಮಾತ್ರ ನೀರು ಖಾಲಿ ಆಗಲ್ಲ. ಒಳಗಡೆ ಪೂಜೆ ನಡೀತೈತೆ. ಸೈಲೆಂಟಾಗಿ ಹೋಗಿ ನಿಂತ್ಕೊಳ್ಳೋಣ. ನೀಟಾಗಿ ತಟ್ಟೆ ತೊಳೆದು ಎಲ್ಲ ಇಲ್ಲಿ ಎತ್ತಿಡೋದು. ಒಳ್ಳೆ ಭೋಜನ. ಬಂದ ತಕ್ಷಣ ಬೆಟ್ಟನೇ ಹತ್ತಲಿಲ್ಲ, ಹೋಗಿ ಪ್ರಸಾದ ತಿಂಗೋಗ್ಬಿಟ್ಟೆ. ಏನನ್ನು ಸಾಧಿಸಿರೋ ಸಂತೋಷ ಇವರ. ಏನಾದರೂ ನಾನು ಬೆಟ್ಟ ಆಗುತ್ತಕ್ಕೆ ಹೋಗಿದ್ದಿದ್ರೆ ಪೂಜೆ ಮಿಸ್ ಮಾಡ್ಕೊತಿದ್ದೆ. ಪೂಜೆಗೆ ಹೋಗೋಕ್ಕಾಯ್ತಿರ್ಲಿಲ್ಲ, ನಿಮಗೆಲ್ಲ ತೋರ್ಸೋಕ್ಕೆ ಆಯ್ತಿರ್ಲಿಲ್ಲ. ಲೆಟ್ಸ್ ಗೋ, ಕಂಟಿನ್ಯೂ. ಇಡೀ ಇಂಡಿಯಾದಲ್ಲಿ ಇದೊಂದೇ ವಲ್ಚರ್ ಸ್ಯಾಂಕ್ಚುರಿ ಇರೋದು ಅನಿಸುತ್ತೆ. ಇನ್ನೂ ತುಂಬ ಬೇರೆ ಬೇರೆ ಹದ್ದುಗಳಿದ್ದಾವೆ. ಈ ರಾಮನಗರದಲ್ಲಿ ಬಿಳಿ ಬೆನ್ನಿನ ರಣಹದ್ದು, ಈಜಿಪ್ಟ್ನ ರಣಹದ್ದು, ಬಿಳಿ ರಣಹದ್ದು, ಈ ಥರ ಇನ್ನೂ ಎಷ್ಟೊಂದಿದೆ. ನನಗೊಂದು ಕಾಣಿಸ್ಲಿಲ್ಲ. ಇಲ್ಲೆಲ್ಲ ಲವ್ ಬರ್ಡ್ಸ್ ಬಿಟ್ರೆ ಬೇರೆ ಏನು ಕಾಣಿಸ್ಲಿಲ್ಲ. ಏನು ಹತ್ರ ಬಂದು ಎಲ್ಲ ಪದ ಒಳಗೋದಂಗೆ ಐತೆ ನನಗೆ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಪಾಪ್ಸ್ ಅವನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೋನ್ ಇಟ್ಕೊಂಡು ಕಷ್ಟ. ಟ್ರೈ ಮಾಡಮ್ಮ. ಯಾರು ನೋಡ್ತೀರಾ? ಹೆಂಗದೆ ಇದ್ರೆ ಫೋನು ಗೋವಿಂದ. ಇದೇನು ಧೂಳ ಕಾಣಿಸ್ತೈತಾ? ಬಂದ್ಬಿಡು ಬ್ರಾ. ಫೋನ್ ಹಿಡ್ಕೊಂಡೋದಕ್ಕೆ ಐತಿಲ್ಲ. ಸಣ್ಣ ಇದ್ದವನಲ್ವಾ, ಕ್ರಾಸ್ ಆಗಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೋಡ್ರಪ್ಪ, ಇದೇ ವ್ಯೂ ಹೆಂಗಿದೆ, ಕ್ರೇಜಿ. ಇಲ್ಲಿಗೆ ನ್ಯಾಷನಲ್ ಹೈವೇ ಕಾಣಿಸುತ್ತೆ. ಇಲ್ಲಿ ಕ್ರೇಜಿಯಾಗೈತೆ. ಸೆಂಟ್ರಲ್ ಒಂದು ಮರ ಇದ್ಬಿಟ್ಟಿದ್ದಿದ್ರೆ ಮನೆ ಕಳಕ್ಕೆ ಒಳ್ಳೆ ಜಾಗ. ಗಾಳಿ ಒಂದು ಬಿಸಿಲೈತೆ. ಎಲ್ಲ ಬೆಳಿಗ್ಗೆ ಸಂಜೆ ಬಂದರೆ ನಾವು ಮಧ್ಯಾಹ್ನ ಟೈಮ್ ಹೋಗಿ. ಅಲ್ಲೇ ಕರ್ನಾಟಕ ಬಾರ್ಡರ್ ಕಾಣಿಸ್ತೈತೆ. ಜೈ ಕರ್ನಾಟಕ.
ಇದು ಸೀರಿಯಸ್ ಇದ್ದಾರೆ. ಹಿಂದಿ ವ್ಲಾಗರ್ಸು ಗೋಪುರ ಎಲ್ಲ ಹಿಡ್ಕೊಂಬಂದು ನಾನು ಕ್ಯಾಮ್ರಾ ಹಿಡ್ಕೊಂಬಂದಿದ್ದೀನಿ ಮೊಬೈಲ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಫಸ್ಟು ಬೆಟ್ಟ ಹತ್ತದ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದೆ, ಒಳ್ಳೆ ದರ್ಶನ ಆಯಿತು, ವ್ಯೂ ಕಾಣ್ತೈತೆ. ಇದು ನೋಡಿ ಗುರು ಸಾಕಾಗೈತೆ. ಒಂದೇ ಮರ ಎಲ್ಲಿದ್ದಿದ್ರೆ ಇಲ್ಲೇ ಕುತ್ಕೊಡ್ಬೋದಿತ್ತು. ಇಲ್ಲೂ ಕೂತವ್ರೆ, ಹಿಂಗೆ ಕೂತವ್ರೆ ಎಲ್ಲ ಕಡೆ. ಇದೊಂದೇ ಬೆಟ್ಟ ಅಲ್ಲ, ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳಲ್ಲೂ ಲವರ್ಸೇ ಜಾಸ್ತಿ ಕೂತಾರೆ. ಅದು ಇಲ್ಲಿ ಇನ್ನೂ ಕೆಳಗಡೆ ಎಲ್ಲ ಒಳ್ಳೊಳ್ಳೆ ಜಾಗ ಇರೋದಕ್ಕೆ ಇಲ್ಲಿ ಜಾಸ್ತಿ ಲವರ್ಸ್ಗಳು ಬರ್ತಾರೆ. ಆದರೂ ಬಂದವರು ಇಲ್ಲೇ ಎಲ್ಲಾರ ಕೂತ್ಕೋಬೋದು. ಅಲ್ಲಿ ಗಂಟ ಡೌನು, ಅಲ್ಲಿ ಗಂಟ ಯಾಕೆ ಹೋಗ್ಬೇಕು? ಬೇರೆಯವ್ರು ಹೇಳೋದು ತಪ್ಪಲ್ಲ, ನಮ್ಮವ್ರು ಮಾಡೋದು ಸರಿಯಲ್ಲ. ಇಳಿಯೋ ಸಮಯ ಇಳಿಯೋದೇ ಕ್ರೇಜಿ. ಅಲ್ಲಿ ಫೋಟೋ ಶೂಟ್ ಬೇರೆ ಮಾಡ್ತವ್ರೆ. ಇಳಿಬೇಕು ಇವಾಗ. ಇಳಿಬೇಕಾದ್ರೆ ನೋಡ್ಕೊಂಡು ಇಳಿಬೇಕು. ಜೈ ಆಂಜನೇಯ ಫೋನ್ ಬೇರೆ. ಪಟ 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 ಅಂತ ಇಳಿದ್ಬಿಡ್ಬೇಕು. ಇಲ್ಲಪ್ಪ ಆಯ್ತು ಅಷ್ಟೇ. ಕಲ್ಬಂಡೆ ಬೇರೆ ಜಾರ್ತದೆ. ಬರ್ತೀರಾ? ನಾನೇ ಬಂದ್ಬಿಡ್ತೀನಿ. ಇಲ್ಲಿಗೆ ಬಂದು ತಗ್ಲಾಕೊಂಡ್ಬಿಡ್ತೀರಾ? ಹಾಂ, ಸಣ್ಣ ಇದ್ದೀನಲ್ಲ, ಬಂದ್ಬಿಡ್ಬೋದು. ಬಿಡಲ್ಲ ಬಿಡಲ್ಲ. ಹೋಗಿ ಓಕೆ ಓಕೆ. ಅಲ್ಲಿ ಮೇಲ್ಗಡೆ ಹುಷಾರು. ಅದು ಅದೇ ಫುಲ್ಲು ಸ್ಲೋಪ್ ಇದೆ. ಅಂಕಲ್ ಬಾಯಿ ಬದೈತೆ. ಅದು ಗುಹೆ ಉಂಟು ಮಾರಾಯರೆ. ಹಲೋ ಅಮ್ಮ, ನಾನು ಬೇಕು. ತುಂಬ ಜನ ಕೂತಿದ್ದಾರೆ ಅಲ್ಲಿ ಇಲ್ಲಿ. ನಾನೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ಬೇಕು? ಅವ್ರು ನೋಡಿ ವಿಡಿಯೋ ಮಾಡ್ತವನೆ ಅಂತ ಜಗಳ ಮಾಡೋದು ಬೇಕಾ? ಬೇಡ. ಬೆಟ್ಟ ಹತ್ತೋದು ಒಂಥರ ಮಜಾ, ಆದರೆ ಇಳಿಯೋದು ಒಂಥರ ಮಜಾ. ಒಂಥರ ಮಸಾಜ್ ಮಾಡಿರೋ ಥರ ಫೀಲು. ಹತ್ಬಿಟ್ಟು ಅಪ್ರೂಪಕ್ಕೆ ಇಳಿತಿದ್ರೆ. ನೀವು ಯಾವುದಾದ್ರೂ ಟೆಂಪಲ್ಲು ಇಲ್ಲಾಂದರೆ ಅದರ ಬೆಟ್ಟ ಗಿಟ್ಟ ಹತ್ತಿದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲವರು ಅದು ಇದ್ದು ರೆಸ್ಟ್ ಮಾಡಿ. ಹೋಗ್ಬೇಕಾದ್ರೆ ಅಷ್ಟೊಂದು ಕಷ್ಟಪಟ್ಟು ಹೊತ್ಕೊಂಡು ಹೋಗ್ಬಿಟ್ಟು ಇಳಿಬೇಕು ಅಂದ್ಬಿಟ್ಟು ಪಟ್ ಅಂತ ನೋಡ್ಬಿಟ್ಟು ಬಂದ್ಬಿಟ್ಬೇಡ್ರಿ. ವೆಯ್ಟ್ ಮಾಡಿ, ರೆಸ್ಟ್ ಮಾಡಿ, ನಿಧಾನಕ್ಕೆ ಇಳಿರಿ. ಚಪ್ಪಲಿ ಬಿಟ್ಟೋಗಿದೆ ಅವ. ಇದ್ದಾವೆ ಯಾರೂ ಮುಟ್ಟಿಲ್ಲ. ಇಲ್ಲಿಗೆ ನಮ್ಮ ಪಯಣ ಮುಗೀತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಾಯ್, ಟಾಟಾ.